ಕರ್ನಾಟಕಕ್ಕೂ ಕಾಲಿಟ್ಟಿದೆ ಒಂದು ಭಾರಿ ಪ್ರಕ್ರಿಯೆ. ಹೆಸರು ಕೇಳಿದ್ರೇನೆ ಜನರಿಗೆ ಸ್ವಲ್ಪ ಟೆನ್ಷನ್, ಸ್ವಲ್ಪ ಕುತೂಹಲ. ಹೌದು, ಫೆಬ್ರವರಿಯಿಂದ ರಾಜ್ಯದಲ್ಲಿ ಆರಂಭವಾಗಲಿದೆ ಎಸ್ಇಆರ್, ಅಂದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಇದೀಗಲೇ ಹೇಳ್ಬಿಡ್ತೀನಿ, ದಾಖಲೆ ರೆಡಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಹೆಸರು ಡಿಲೇ, ನಿಮ್ಮ ಹೆಸರು ಮಿಸ್ಸಿಂಗ್, ನಿಮ್ಮ ಹೆಸರು ಅಯ್ಯೋ ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿ ಬರಬಹುದು. ಈ ಎಸ್ಇಆರ್ ಅಂದ್ರೇನು ಅಂತ ಕೇಳ್ತೀರಾ? ಇಡೀ ದೇಶದ ರಾಜಕಾರಣವೇ ತಲೆ ಕೆಳಗಾಗುವಂತೆ ಮಾಡಿದ ಆ ಪ್ರಕ್ರಿಯೆ ಬಿಹಾರದಲ್ಲಿ ನಡೆದಾಗ ಬಿರುಗಾಳಿ ಎಬ್ಬಿಸಿತು. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವ ಮಟ್ಟಿಗೆ ಗಲಾಟೆ ಆಯಿತು. ಅದೇ ಪ್ರಕ್ರಿಯೆ ಈಗ ಕರ್ನಾಟಕಕ್ಕೂ ಎಂಟ್ರಿ ಕೊಟ್ಟಿದೆ. ಮುಂದಿನ ತಿಂಗಳಿಂದೇ ರಾಜ್ಯದಲ್ಲಿ ಅಧಿಕೃತವಾಗಿ ಶುರುವಾಗಲಿದೆ. ಚುನಾವಣಾ ಆಯೋಗ ಸಿದ್ಧತೆ ಬಹುತೇಕ ಫೈನಲ್. ಅಧಿಕಾರಿಗಳು ಈಗಾಗಲೇ ಶೂ ಲೇಸ್ ಕಟ್ಟಿ ಫೈಲ್ ಹಿಡಿದು ರೆಡಿಯಾಗಿದ್ದಾರೆ. ಈ ನಿರ್ಧಾರದಿಂದ ಮತದಾರರಲ್ಲಿ ಎರಡು ಫೀಲಿಂಗ್ಗಳು. ಒಂದೆಡೆ ಕುತೂಹಲ, ಇನ್ನೊಂದೆಡೆ ಅಲ್ಪ ಸ್ವಲ್ಪ ಆತಂಕ. ನನ್ನ ಹೆಸರು ಇದೆಯಾ? ನನ್ನ ಅಪ್ಪ ಅಮ್ಮನ ಹೆಸರು ಸರಿಯಾಗಿದೆಯಾ? ಫೋಟೋ ಹಳೆಯದಾ? ದಾಖಲೆ ಎಲ್ಲಿವೆ? ಇವೆಲ್ಲ ಪ್ರಶ್ನೆಗಳು ಈಗ ಮನೆ ಮನೆಗೂ. ಏನಿದು ಎಸ್ಇಆರ್? ಎಸ್ಇಆರ್ ಅಂದ್ರೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇದು ಹೊಸದೇನಲ್ಲ. ಕಾಲಕಾಲಕ್ಕೆ ಚುನಾವಣಾ ಆಯೋಗ ನಡೆಸುತ್ತಲೇ ಇರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅರ್ಹರ ಹೆಸರು ಸೇರಿಸಲಾಗುತ್ತದೆ, ಅನರ್ಹರ ಹೆಸರು ತೆಗೆದುಹಾಕಲಾಗುತ್ತದೆ. ಎರಡು ಕಡೆ ಹೆಸರು ಇದ್ದರೆ ಒಂದು ಕಡೆ ಕಟ್. ಮೃತಪಟ್ಟವರ ಹೆಸರು ರದ್ದು, ಮನೆ ಬದಲಿಸಿದವರ ಹೆಸರು ಅಪ್ಡೇಟ್. ಸಿಂಪಲ್ ಅಂದ್ರೆ ಮತದಾರರ ಪಟ್ಟಿಗೆ ಫುಲ್ ಸರ್ವಿಸ್. ಶಾಕಿಂಗ್ ಅಂಕಿಅಂಶ. ರಾಜ್ಯದಲ್ಲಿ ಒಟ್ಟು ಸುಮಾರು 5.5 ಕೋಟಿ ಮತದಾರರು ಇದ್ದಾರೆ. ಆದ್ರೆ ಇವರಲ್ಲಿ ಕೇವಲ 3.05 ಕೋಟಿ ಜನರ ವಿವರಗಳು ಮಾತ್ರ ಪರ್ಫೆಕ್ಟ್ ಮ್ಯಾಚ್. ಅಂದರೆ ಸುಮಾರು 2.5 ಕೋಟಿ ಜನರ ವಿವರಗಳಲ್ಲಿ ಏನಾದ್ರೂ ಗೊಂದಲ ಇರಬಹುದು. ಈ ಗೊಂದಲ ಕ್ಲಿಯರ್ ಮಾಡೋದೇ ಎಸ್ಇಆರ್ನ ಮೇನ್ ಗುರಿ. ಅಧಿಕಾರಿಗಳು ಬೀದಿಗೆ, ಬಿಎಲ್ಒಗಳು ಮನೆ ಮನೆಗೆ ಬರುತ್ತಾರೆ. ಕೈಯಲ್ಲಿ ಫೈಲ್, ಬ್ಯಾಗ್, ಐಡಿ ಕಾರ್ಡ್. ನೋಡಿದ್ರೆ ಇವರು ಪೋಸ್ಟ್ ಮ್ಯಾನ್ ಅಲ್ಲ, ಪೊಲೀಸ್ ಅಲ್ಲ ಅಂತ ಅರ್ಥ ಆಗುತ್ತೆ. ಅವರು ಕೇಳೋದು ಒಂದೇ, ದಾಖಲೆ ತೋರಿಸಿ ಸರ್, ಮೇಡಮ್. ಯಾವ ದಾಖಲೆ ಬೇಕು? ಜನನ ಪ್ರಮಾಣಪತ್ರ, ಪಾಸ್ಪೋರ್ಟ್, ಶಾಲಾ ಕಾಲೇಜು ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ನಿವಾಸ ಪ್ರಮಾಣಪತ್ರ, ಸರ್ಕಾರಿ ಉದ್ಯೋಗಿ ಅಥವಾ ಪಿಂಚಣಿದಾರರ ಗುರುತಿನ ದಾಖಲೆ. ಆದ್ರೆ ಗಮನಿಸಿ, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವೋಟರ್ ಐಡಿ ಮಾತ್ರ ಸಾಕಾಗಲ್ಲ. ದಾಖಲೆ ಕೊಡದೆ ಹೋದ್ರೆ ಹೆಸರು ಡಿಲೇಟ್ ಆಗುವ ಸಾಧ್ಯತೆ. ಪ್ರಕ್ರಿಯೆ ಹೇಗೆ? ನಿಮ್ಮ ಮನೆಗೆ ಮುದ್ರಿತ ಅರ್ಜಿ ಬರುತ್ತದೆ, ದಾಖಲೆ ಕೊಡಬೇಕು. ಬಿಎಲ್ಒ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ನೀವು ಕೊಟ್ಟ ಮಾಹಿತಿ ಸರಿ ಅಂತ ಸಹಿ ಹಾಕ್ಬೇಕು. 3 ಬಾರಿ ಮನೆಗೆ ಬಂದ್ರೂ ನೀವು ಸಿಗಲಿಲ್ಲ ಅಂದ್ರೆ ಅರ್ಜಿ ಗೇಟ್ ಬಳಿ ನಿಂತು ಕಾಯ್ತಾ ಇರುತ್ತೆ. ಒಟ್ಟಾರೆ ಮಾತೇನು? ಇದು ಕೇವಲ ಸರ್ಕಾರಿ ಪ್ರಕ್ರಿಯೆ ಅಲ್ಲ, ಇದು ಪ್ರಜಾಪ್ರಭುತ್ವದ ಅಡಿಪಾಯ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ವೋಟು ಮಾಡುವ ಹಕ್ಕೆ ಹಾರಿ ಹೋಗಬಹುದು. ಆದ್ದರಿಂದ ಈಗಲೇ ದಾಖಲೆ ರೆಡಿ ಮಾಡಿ. ಬಿಎಲ್ಒ ಬಂದಾಗ ಸಹಕರಿಸಿ. ನಂತರ ನೋಡೋಣ ಅನ್ನೋದು ಬಿಟ್ಬಿಡಿ. ಒಂದು ಚಿಕ್ಕ ತಪ್ಪು ದೊಡ್ಡ ತೊಂದರೆಯಾಗಬಹುದು. ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದಲ್ಲಿ ಫೆಬ್ರವರಿಯಿಂದ ಎಸ್ಐಆರ್ ಪ್ರಕ್ರಿಯೆ. ಚುನಾವಣಾ ಆಯೋಗದಿಂದ ಮಹತ್ವದ ನಿರ್ಧಾರ. ಸುಮಾರು 2.5 ಕೋಟಿ ಮತದಾರರ ವಿವರಗಳಲ್ಲಿ ವ್ಯತ್ಯಾಸ. ಎಸ್ಐಆರ್ ಯಾಕೆ ಅಗತ್ಯ? ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಮತದಾನ ಹಕ್ಕನ್ನೇ ಕಳೆದುಕೊಳ್ಳಬಹುದು. ಫೆಬ್ರವರಿಯಿಂದ ಕರ್ನಾಟಕದಲ್ಲಿ ಹೊಸ ಪ್ರಕ್ರಿಯೆ ಶುರು. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಉಳಿಯುತ್ತಾ? ಈ ದಾಖಲೆಗಳು ಇಲ್ಲದಿದ್ದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್. ಬಿಹಾರದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಎಸ್ಐಆರ್ ಈಗ ಕರ್ನಾಟಕಕ್ಕೂ ಎಂಟ್ರಿ. ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದರೆ ಈ ದಾಖಲೆ ರೆಡಿ ಇದೆಯಾ? ಇಡೀ ದೇಶದ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಒಂದು ಮಹತ್ವದ ಪ್ರಕ್ರಿಯೆ ಇದೀಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಬಿಹಾರದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಎಸ್ಐಆರ್, ಅಂದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮುಂದಿನ ತಿಂಗಳಿಂದ ಕರ್ನಾಟಕದಲ್ಲಿ ಅಧಿಕೃತವಾಗಿ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಚುನಾವಣಾ ಆಯೋಗದ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದ್ದು, ಫೆಬ್ರವರಿಯಿಂದ ರಾಜ್ಯದಾದ್ಯಂತ ಎಸ್ಐಆರ್ ಕಾರ್ಯಾಚರಣೆ ಶುರುವಾಗಲಿದೆ. ಚುನಾವಣಾ ಆಯೋಗದ ಈ ನಿರ್ಧಾರದಿಂದ ಕೋಟ್ಯಾಂತರ ಮತದಾರರಲ್ಲಿ ಕುತೂಹಲದ ಜೊತೆಗೆ ಆತಂಕವೂ ಮನೆ ಮಾಡಿದೆ. ಹಾಗಾದರೆ ಏನಿದು ಎಸ್ಐಆರ್ ಪ್ರಕ್ರಿಯೆ? ಇದು ಯಾಕೆ ಇಷ್ಟೊಂದು ಸದ್ದು ಮಾಡುತ್ತಿದೆ? ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸುರಕ್ಷಿತವಾಗಿರಬೇಕೆಂದರೆ ನೀವು ಏನು ಮಾಡಬೇಕು? ಯಾವ ದಾಖಲೆಗಳು ಬೇಕು? ದಾಖಲೆ ನೀಡದಿದ್ದರೆ ಏನಾಗುತ್ತದೆ? ಇವೆಲ್ಲವನ್ನು ವಿವರವಾಗಿ ನೋಡೋಣ. ಎಸ್ಐಆರ್ ಪ್ರಕ್ರಿಯೆ ಏಕೆ ಅಗತ್ಯ?
ಮುಕ್ತ ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ ಚುನಾವಣೆ ನಡೆಸಲು ಮತದಾರರ ಪಟ್ಟಿಯ ವಿಶ್ವಾಸಾರ್ಹತೆ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದೆ. ಈ ಹಿಂದೆ ಬಿಹಾರದಲ್ಲಿ ನಡೆದಾಗ ರಾಷ್ಟ್ರಮಟ್ಟದಲ್ಲಿ ಭಾರೀ ರಾಜಕೀಯ ಚರ್ಚೆಗೆ ಕಾರಣವಾಗಿದ್ದ ಈ ಪ್ರಕ್ರಿಯೆ ಇದೀಗ ಕರ್ನಾಟಕದಲ್ಲೂ ಆರಂಭವಾಗುತ್ತಿರುವುದಕ್ಕೆ ಮುನ್ನಸೂಚನೆ ಸಿಕ್ಕಿದೆ. ದೆಹಲಿಯಲ್ಲಿ ನಡೆದ ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಸಭೆಯಲ್ಲಿ ಈ ಪ್ರಕ್ರಿಯೆಗೆ ಅನುಮೋದನೆ ದೊರೆತಿದ್ದು, ಫೆಬ್ರವರಿಯಿಂದ ಕರ್ನಾಟಕದಲ್ಲಿ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಬಂಗಾಳ, ಕೇರಳ, ತಮಿಳುನಾಡು ಸೇರಿದಂತೆ 9 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರಕ್ರಿಯೆ ಈಗಾಗಲೇ ನಡೆಯುತ್ತಿದೆ. ಕರ್ನಾಟಕದಲ್ಲಿ ಎಸ್ಐಆರ್ ಸಿದ್ಧತೆ ಯಾವ ಹಂತದಲ್ಲಿದೆ? ರಾಜ್ಯ ಚುನಾವಣಾ ಆಯೋಗವು ಕಳೆದ ಡಿಸೆಂಬರ್ನಿಂದಲೇ ಪೂರ್ವಭಾವಿ ಸಿದ್ಧತೆಗಳನ್ನು ಆರಂಭಿಸಿದೆ. 2022ರ ಮತದಾರರ ಪಟ್ಟಿ ಮತ್ತು 2025ರ ಮತದಾರರ ಪಟ್ಟಿಯನ್ನು ಹೋಲಿಕೆ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಒಟ್ಟು ಸುಮಾರು 5.47 ಕೋಟಿ ಮತದಾರರಿದ್ದರೂ ಕೇವಲ 3.05 ಕೋಟಿ ಮತದಾರರ ವಿವರಗಳು ಮಾತ್ರ ಸರಿಯಾಗಿ ಹೊಂದಿಕೆಯಾಗಿವೆ ಎಂಬುದು ಆಘಾತಕಾರಿ ಸಂಗತಿ. ಉಳಿದ ಸುಮಾರು 2.5 ಕೋಟಿ ಮತದಾರರ ವಿವರಗಳಲ್ಲಿ ವ್ಯತ್ಯಾಸವಿರುವ ಸಾಧ್ಯತೆ ಇದೆ. ಈ ವ್ಯತ್ಯಾಸಗಳನ್ನು ಸರಿಪಡಿಸುವುದೇ ಎಸ್ಐಆರ್ನ ಮುಖ್ಯ ಉದ್ದೇಶ. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ. ಬಿಎಲ್ಒಗಳಿಗೆ ಐಡಿ ಕಾರ್ಡ್ ಮತ್ತು ಕಿಟ್ಗಳನ್ನು ವಿತರಿಸಲಾಗಿದೆ. 2022ರ ಮತದಾರರ ಪಟ್ಟಿ ವೆಬ್ಸೈಟ್ನಲ್ಲಿ ಪ್ರಕಟವಾಗಿದೆ. ಎಸ್ಐಆರ್ ಅಂದರೇನು? ಎಸ್ಐಆರ್ ಅಂದರೆ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ. ಈ ಪ್ರಕ್ರಿಯೆಯ ಮೂಲಕ ಅರ್ಹರ ಹೆಸರು ಸೇರ್ಪಡೆ, ಅನರ್ಹರ ಹೆಸರು ರದ್ದು, ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿಸಿಕೊಂಡಿರುವ ಹೆಸರು ರದ್ದು, ಮೃತಪಟ್ಟವರ ಹೆಸರು ತೆಗೆದುಹಾಕುವುದು, ವಾಸಸ್ಥಳ ಬದಲಿಸಿದವರ ಹೆಸರು ಸರಿಪಡಿಸುವುದು ಮಾಡಲಾಗುತ್ತದೆ. ರಾಜಕೀಯ ವಲಯದಲ್ಲೂ ಸಂಚಲನ. ಈ ಪ್ರಕ್ರಿಯೆ ರಾಜಕೀಯ ವಲಯದಲ್ಲೂ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಮಟ್ಟದಲ್ಲೂ ಹಾಗೂ ರಾಜಕೀಯ ಪಕ್ಷಗಳಲ್ಲೂ ಎಚ್ಚರಿಕೆಯ ಸೂಚನೆ ನೀಡಲಾಗಿದೆ. ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ತಪ್ಪಾಗಿ ಹೊರಹೋಗಬಾರದು ಎಂಬುದೇ ಎಲ್ಲರ ಆಶಯವಾಗಿದೆ. ಬಿಎಲ್ಒಗಳು ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಎಂದು ಸೂಚಿಸಲಾಗಿದೆ. ಎಸ್ಐಆರ್ಗೆ ಬೇಕಾಗುವ ದಾಖಲೆಗಳು. ಅಧಿಕಾರಿಗಳು ಮನೆಗೆ ಬಂದಾಗ ಈ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಸಲ್ಲಿಸಬೇಕು. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಿ ಅಥವಾ ಪಿಂಚಣಿದಾರರ ಗುರುತಿನ ಚೀಟಿ. 1987ಕ್ಕೂ ಮೊದಲು ನೀಡಲಾದ ಸರ್ಕಾರಿ ಅಥವಾ ಬ್ಯಾಂಕ್, ಅಂಚೆ ಅಥವಾ ಎಲ್ಐಸಿ ಅಥವಾ ಸಾರ್ವಜನಿಕ ಉದ್ಯಮದ ಗುರುತಿನ ದಾಖಲೆ, ಜನನ ಪ್ರಮಾಣಪತ್ರ, ಪಾಸ್ಪೋರ್ಟ್, ಮಾನ್ಯ ಬಂಡ ಅಥವಾ ವಿಶ್ವವಿದ್ಯಾಲಯ ನೀಡಿದ ಮೆಟ್ರಿಕ್ ಅಥವಾ ಶೈಕ್ಷಣಿಕ ಪ್ರಮಾಣಪತ್ರ, ಶಾಶ್ವತ ನಿವಾಸ ಪ್ರಮಾಣಪತ್ರ, ಅರಣ್ಯ ಹಕ್ಕು ಪ್ರಮಾಣಪತ್ರ, ಎಸ್ಸಿ/ಎಸ್ಟಿ ಒಬಿಸಿ ಅಥವಾ ಜಾತಿ ಪ್ರಮಾಣಪತ್ರ, ಸರ್ಕಾರ ನೀಡಿದ ಭೂ ಹಂಚಿಕೆ ದಾಖಲೆ. ಆಧಾರ್ ಕಾರ್ಡ್ ಗುರುತಿಗಾಗಿ ಮಾತ್ರ ಮಾನ್ಯ, ಪೌರತ್ವ ದೃಢೀಕರಣಕ್ಕೆ ಮಾತ್ರ ಸಾಕಾಗುವುದಿಲ್ಲ. ಡ್ರೈವಿಂಗ್ ಲೈಸೆನ್ಸ್ ಮತ್ತು ಮತದಾರರ ಗುರುತಿನ ಚೀಟಿ ಮಾನ್ಯವಲ್ಲ. ಈ ದಾಖಲೆಗಳನ್ನು ನೀಡದಿದ್ದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವ ಸಾಧ್ಯತೆಯಿದೆ. ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? 2025ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರಿಗೆ ಮುದ್ರಿತ ಅರ್ಜಿ ಮನೆಗೆ ಬರುತ್ತದೆ. ಬಿಎಲ್ಒ 3 ಬಾರಿ ಮನೆಗೆ ಭೇಟಿ ನೀಡುತ್ತಾರೆ. ದಾಖಲೆ ಸ್ಕ್ಯಾನ್ ಮಾಡಿ ಆಯೋಗದ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತದೆ. ಅರ್ಜಿಯಲ್ಲಿರುವ ಕ್ಯೂಆರ್ ಕೋಡ್ ಬಳಸಿ ಮತದಾರರು ಸ್ವತಃ ದಾಖಲೆ ಅಪ್ಲೋಡ್ ಮಾಡಬಹುದು. ಹೊಸ ಫೋಟೋ, ಪತಿ ಅಥವಾ ಪತ್ನಿಯ ಹೆಸರು ಸೇರಿಸಲು ಅವಕಾಶವಿದೆ. ಪ್ರಕ್ರಿಯೆ ಮುಗಿದ ನಂತರ ಕರಡು ಮತದಾರರ ಪಟ್ಟಿ ಪ್ರಕಟವಾಗುತ್ತದೆ. ಹೆಸರು ಬಿಟ್ಟು ಹೋಗಿದ್ದರೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಸೇರಿಸಿಕೊಳ್ಳಬಹುದು. ಕೊನೆ ಮಾತು. ಫೆಬ್ರವರಿಯಿಂದ ಕರ್ನಾಟಕದಲ್ಲಿ ಆರಂಭವಾಗಲಿರುವ ಎಸ್ಐಆರ್ ಪ್ರಕ್ರಿಯೆ ಕೇವಲ ಆಡಳಿತಾತ್ಮಕ ಕ್ರಮವಲ್ಲ.